ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ. ಸ್ಪೆಷಲಿ ಹೆಣ್ಮಕ್ಳಿಗೆ, ಬಡವ್ರಿಗೆ, ಯಾರ್ಯಾರಿಗೆ BPL ಕಾರ್ಡ್ ಇದೆಯೋ ಅವ್ರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅನ್ಬಿಲೀವೇಬಲ್ ಗುಡ್ ನ್ಯೂಸ್ ಇದು. ಅನ್ಬಿಲೀವೇಬಲ್ ಅಂದರೆ ಅನ್ಬಿಲೀವೇಬಲ್ ಗುಡ್ ನ್ಯೂಸು. ಓಕೆನಾ, ಬನ್ನಿ ಸ್ಟಾರ್ಟ್ ಮಾಡೋಣ. ಅದ್ರಿಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಎಸ್, ಏನು ನಿಮಗೆ ನೆನಪಿರಲ್ಲ, ಸೊ ಹಾಗಾಗಿ ನಾನು ನೆನಪು ಕೊಡ್ತಾ ಇರ್ತೀನಿ. ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಹಾರ್ಟ್ಲಿ ರಿಕ್ವೆಸ್ಟು, ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಿಗೆಲ್ಲ ಪ್ಲೀಸ್ ಹಂಬಲ್ ರಿಕ್ವೆಸ್ಟು, ಕೈಂಡ್ಲಿ ರಿಕ್ವೆಸ್ಟು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಏನಪ್ಪ ಅಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಂಥ ವೀಡಿಯೋಸ್, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ನನ್ನ ಆಫ್ಲೈನಲ್ಲೂ ಅದೇ ಕೆಲಸ. ಸೊ ಹಾಗಾಗಿ ಫಸ್ಟು ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಅಥವಾ ಯಾವುದೇ ಹೊಸ ಸ್ಕೀಮ್ಗಳಾಗಲಿ ಬಂದರೆ ಫಸ್ಟು ನಿಮಗೆ ತಿಳಿಸ್ತೀನಿ. ಇವಾಗ ಎಲೆಕ್ಷನ್ ಇರೋದ್ರಿಂದ ಯಾವುದೇ ಸ್ಕೀಮ್ಗಳಿಲ್ಲ, ನಾವೇ ಹೋಗಿ ಸುಮ್ಮನೆ ಖಾಲಿ ಕೂತ್ಕೊಂಡು ಬರ್ತಾ ಇದ್ದೀವಿ. ಸೊ ಯಾವುದೇ ಕೆಲಸ ಇಲ್ಲ. ಅವಾಗವಾಗ ಯಾರ್ಯಾರೋ ಸುಮ್ಮನೆ ಇನ್ಫಾರ್ಮೇಷನ್ಗೆ ಬರ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಎಲೆಕ್ಷನ್ ಮುಗಿಯೋವರೆಗೆ. ಎಲೆಕ್ಷನ್ ಮುಗಿದ ಮೇಲೆ ಯಾವುದೋ ಒಂದು ಹೊಸ ಸ್ಕೀಮ್ಗಳು ಬರುತ್ತೆ, ಆವಾಗ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಅದಕ್ಕೆ ಬೆಲ್ ಐಕನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅಂತ ನನ್ನ ಆಸೆ. ಅದಕ್ಕೆ ಬೆಲ್ ಐಕನ್ ಅಂದರೆ ಅಲ್ಲಿ ಒಂದು ಪಕ್ಕದಲ್ಲಿ ಗಂಟೆ ಇರುತ್ತಲ್ಲ, ಅದನ್ನು ಟಕ್ ಅಂತ ಕ್ಲಿಕ್ ಮಾಡಿದರೆ ಆಯಿತು, ಅದೇ. ಓಕೆನಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದುಡ್ಡು ಹತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ಪ್ಲೀಸ್ ಅದನ್ನು ಮಾಡಿಬಿಡಿ. ಅದು ಪಕ್ಕದಲ್ಲೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಮಾಡಿಬಿಡಿ. ಓಕೆನಾ, ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ನು ನಿಮಗೂ ಅರ್ಥನೇ ಆಗಲ್ಲ. ಸೊ ಹಾಗಾಗಿ ಪ್ಲೀಸ್ ಅರ್ಧಂಬರ್ಧ ನೋಡಬೇಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ಇರೋದೇ ಒಂದು 5 to 6 minutes ವಿಡಿಯೋ ಇರುತ್ತೆ. ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಫುಲ್ ವಿಡಿಯೋನ ವಾಚ್ ಮಾಡಿ ಅಂತ. ತುಂಬ ಜನ ಹೆಣ್ಮಕ್ಳಿಗೆ ಈ 2000 ಅನ್ನೋದು ಒಂದು ತುಂಬ ಹೆಲ್ಪ್ ಆಗಿದೆ. ನನಗೆ ಹಿಡ್ಕೊಂಡು, ಇನ್ಕ್ಲೂಡಿಂಗ್ ಮೀ, ನನ್ನ ಹಿಡ್ಕೊಂಡೆ ತುಂಬ ಅಂದರೆ ತುಂಬಾ ಯೂಸ್ ಆಗಿದೆ 2000 ಅನ್ನೋದು. ಏನಪ್ಪ ಅಂತಂದರೆ ಒಂದು ರೇಷನ್ಗಾಗಲಿ ಅಥವಾ ಒಂದು ಚಿಕ್ಕ ಪುಟ್ಟ ಹಬ್ಬಗಳಿಗಾಗಲಿ ಯಾವುದಕ್ಕೂ ಆಗಲಿ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಈ 2000 ಅನ್ನೋದು. ಗೃಹಲಕ್ಷ್ಮಿ ಅನ್ನೋದು ಒಂದು ಗೃಹಲಕ್ಷ್ಮಿ ಅಂದ ತಕ್ಷಣವೇ ಹೆಣ್ಮಕ್ಳ ಮುಖದಲ್ಲಿ ಮುಖ ಹೇಗೆ ಅರಳುತ್ತೆ ಅಂದರೆ ಹಾಗಾಗಿದೆ ಗೃಹಲಕ್ಷ್ಮಿ ಅಂದರೆ. ಅದಕ್ಕೆ ಒಂದು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಜನ. ಯಾಕಾಗಬಾರ್ದು? ಯಾಕಂದರೆ ಎಷ್ಟೋ ಜನ ಬಡ ಕುಟುಂಬಗಳಿಗೆ ಈ 2000 ಅನ್ನೋದು ತುಂಬ ಅಂದರೆ ತುಂಬಾ ಯೂಸ್ ಆಗಿದೆ. ಓಕೆನಾ, ಇವಾಗ ನಿಮಗೆ ಈ 2000ದಿಂದ 5000 ಸಿಕ್ಕರೆ ಹೇಗಿರುತ್ತೆ ಜಸ್ಟ್ ಇಮ್ಯಾಜ್ ಮಾಡಿ. ನೀವು 2000ರಿಂದ 5000 ಮಾಡಿದರೆ ಹೇಗಿರುತ್ತೆ ಅಂತ. ಹೇಗಿರುತ್ತೆ ಅಬ್ಬಾ, ಕೇಳಬೇಡಿ ನೀವು, ಸೋನೆ ಪೇ ಸುಹಾಗ ಅಂತಾರಲ್ಲ ಹಾಗಿರುತ್ತೆ. ಒಂದು ಬಡವನಿಗೆ ಒಬ್ಬಟ್ಟು ಊಟ ಕೊಟ್ಟಷ್ಟೇ ಖುಷಿ ಆಗುತ್ತೆ ಅಲ್ವಾ? ಒಬ್ಬಟ್ಟಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಸ್ಪೆಷಲಿ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಬ್ಬಟ್ಟಂದರೆ ಒಂದು ಹಬ್ಬ ಇದ್ದಾಗ, ಯಾವುದಾದ್ರೂ ಹಬ್ಬ ಇದ್ದಾಗ ಮಾತ್ರ ಮಾಡ್ತೀವಿ. ಸೊ ಹಾಗಾಗಿ ಬಡವರಿಗೆ ಒಬ್ಬಟ್ಟು ಊಟ ಕೊಟ್ಟಂಗಿರುತ್ತೆ 2000ರಿಂದ 5000 ಬಂದುಬಿಟ್ರೆ. ಅದೇ ಕಾಂಗ್ರೆಸ್ ಸರ್ಕಾರ ಇವಾಗ ಏನು ಮಾಡಿದಾರಂದರೆ, ಇವಾಗ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಾಲಕ್ಷ್ಮಿ ಯೋಜನೆ ಅಂತ ಒಂದು ಸ್ಕೀಮ್ನ ರೆಡಿ ಮಾಡಿದ್ದಾರೆ ಅವರು. ಓಕೆನಾ, ಗೃಹಲಕ್ಷ್ಮಿಯಿಂದ ಮಹಾಲಕ್ಷ್ಮಿ ಅಂತ ಸ್ಕೀಮ್ನ ರೆಡಿ ಮಾಡಿದ್ದಾರೆ. ಪ್ರತಿಯೊಂದು ಬಡ ಕುಟುಂಬ, ಪ್ರತಿಯೊಂದು ಅಂದರೆ ಇವಾಗ ಮನೆ ಯಜಮಾನಿ ಅಂತ ಹೇಳ್ತಾರಲ್ವ, ಮನೆ ಯಜಮಾನಿ ಅಂದರೆ BPL ಕಾರ್ಡಲ್ಲಿ ಯಾರು ಫ್ರಂಟಲ್ಲಿ ಹೆಸರಿದೆಯೋ ಅವರಿಗೆ ಇವಾಗ ಇಷ್ಟು ದಿವಸ 2000 ಸಿಗ್ತಾ ಇತ್ತಲ್ವ, ಇವಾಗ 5000 ಖಂಡಿತ ಬರುತ್ತೆ. ಇವಾಗ 2000 ಏನಾಗಿದೆ, ಅದು 2000 ಸ್ಟಾಪ್ ಆಗಿಬಿಟ್ಟಿದೆ. ಇವಾಗ ಈ 2 ತಿಂಗಳು ನಿಮಗೆ ರದ್ದುಗೊಳಿಸಲಾಗಿದೆ. ಈ 2 ತಿಂಗಳು ನಿಮಗೆ 2000 ಬರಲ್ಲ. ಅದಾದಮೇಲೆ ನಿಮಗೆ ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ನಿಮಗೆ ಡೈರೆಕ್ಟ್ 5000 ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ಬಿಲೀವೇಬಲ್ ನ್ಯೂಸ್ ಇದು, ನಿಜ. 5000 ಬಂದರೆ ಯಪ್ಪಾ, ಜಸ್ಟ್ ಕಾಂಗ್ರೆಸ್ ಸರ್ಕಾರ ಬರಬೇಕು. ಅದು ಬರಬೇಕು ಅಂದರೆ ನಾವೇನು ಮಾಡಬೇಕು, ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಹಾಕಬೇಕು. ವೋಟ್ ಹಾಕಿದ್ರೆ ಮಾತ್ರ, ಅಂದರೆ ನಂದು ಹೇಳ್ತಾ ಇಲ್ಲ ನಾನು, ಎಲ್ಲ ಜನಗಳು ಹೇಳ್ತಾ ಇದ್ದೀನಿ.
ಇನ್ ಕೇಸ್ ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಹಾಕಿ ಕಾಂಗ್ರೆಸ್ ಸರ್ಕಾರ ನೆಕ್ಸ್ಟ್ ಮುಂಬರುವ ಎಲೆಕ್ಷನ್ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ಆವಾಗ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು 5,5 ಸಾವಿರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 5,5 ಸಾವಿರ ಇನ್ನು ಏನಾಗುತ್ತೋ ಗೊತ್ತಿಲ್ಲ. ಓಕೆನಾ, ನೋಡುವ ಏನಾಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ಬಟ್ ನೋಡುವ, ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮುಂದೆ ಹೇಗಿರುತ್ತೆ ಯಾವ ಸರ್ಕಾರ ಬರುತ್ತೆ ಅಂತ. ಪ್ರತಿಯೊಂದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಈ ಸಾರಿ ತುಂಬ ಕ್ಯೂರಿಯಾಸಿಟಿ ಇದೆ. ಈ ಯಾವುದೇ ಎಲೆಕ್ಷನ್ಗೂ ಈ ಥರ ಕ್ಯೂರಿಯಾಸಿಟಿ ಇರಲಿಲ್ಲ. ಬಟ್ ಇವಾಗ ಪ್ರತಿಯೊಬ್ಬರಿಗೂ ಕ್ಯೂರಿಯಾಸಿಟಿ ಯಾವ್ದು ಸರ್ಕಾರ ಬರುತ್ತೋ ಅಂತ ತುಂಬ ಕ್ಯೂರಿಯಾಸಿಟಿ ಆಗಿದೆ. ಸೊ ಹಾಗಾಗಿ ಇವಾಗ 2,000 ತುಂಬ ಜನ ಏನೇನು ಇದು ಮಾಡ್ತಾ ಇದ್ದಾರೆ ಅಂದರೆ 2,000 ಬಂತು ಆಲ್ರೆಡಿ ಇಷ್ಟು ಜನಕ್ಕೆ ಬಂದಿದೆ ಅಂತ. ಖಂಡಿತ ಆ ಥರ ಯಾರಿಗೂ ಬಂದಿಲ್ಲ. ಇನ್ನು 9ನೇ ತಿಂಗಳು 10ನೇ ತಿಂಗಳು ಇನ್ನೂ ಡೌಟು. ಯಾಕಂದರೆ BJP ಸರ್ಕಾರ ಬಂದುಬಿಟ್ಟು ಅಪೋಸಿಟ್ ಸರ್ಕಾರ ಬಂದುಬಿಟ್ಟು ಅವ್ರಿಗೆ ಈ ಎಲೆಕ್ಷನ್ ಟೈಮಲ್ಲಿ ನೀವು ದುಡ್ಡನ್ನು ಕೊಡಬಾರ್ದು, ಅಂದರೆ ಲಂಚ, ಎಲೆಕ್ಷನ್ ಟೈಮಲ್ಲಿ ಲಂಚ ಕೊಟ್ಟಾಗುತ್ತೆ. ಸೊ ಹಾಗಾಗಿ ಅನ್ನಭಾಗ್ಯ ಹಣನೂ ಬರಲ್ಲ ಮತ್ತು ಗೃಹಲಕ್ಷ್ಮಿ ಹಣನೂ ಬರಲ್ಲ. ಈವನ್ ಅನ್ನಭಾಗ್ಯ ಹಣನೂ ಎಷ್ಟೊಂದು ಜನಕ್ಕೆ ಯೂಸ್ ಆಗಿದೆ. ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಆಗುತ್ತೆ. ಇದು ಸ್ಟಾಪ್ ಆಗುತ್ತೆ ಅಂತ ಅಂದ್ಕೋಬೇಡಿ. ಎಲೆಕ್ಷನ್ ಆದಮೇಲೆ ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ಅನ್ನಭಾಗ್ಯ ಹಣನೂ ಕಂಟಿನ್ಯೂ ಆಗುತ್ತೆ. ಪ್ಲಸ್ ಮಹಾಲಕ್ಷ್ಮಿ ಯೋಜನೆ ಅಂತ ಒಂದು ಹೊಸ ಯೋಜನೆ ಬರುತ್ತೆ. ಮತ್ತು ಅದು 1 ಲಕ್ಷ ಅಂತ ಏನು ಹೇಳಿದ್ದಾರೆ ಅದಕ್ಕೆ ಈ ಕಾರ್ಡ್ ಇರಲೇಬೇಕು, ಕಂಪಲ್ಸರಿ ಇರಬೇಕು. ನಾನಿಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಮೇ ಬಿ ಅಟ್ಯಾಚ್ ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ, ಯಾಕಂದರೆ ನಾನು ಥಂಬ್ನೇಲಲ್ಲಿ ಅದು ತೊಗೊಳ್ತೀನಿ. ಯಾಕಂದರೆ ಆ ಕಾರ್ಡು ನಾನು ಹೋಗಿ ನಮ್ಮ ಅತ್ತಿಗೆ ಮನೇಲಿ ಇಟ್ಬಿಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ ಅಂತಲೇ ಇಸ್ಕೊಂಡಿರೋದು. ಅದು ಎಲ್ಲ ಗೊತ್ತಿರ್ತಾರಲ್ಲ, ಎಲ್ಲ ಕ್ಯಾನ್ವಾಸ್ ಮಾಡೋರೆಲ್ಲ ತಂದ್ಕೊಟ್ಟು ಹೋದರು ನನಗೆ. ನಿಮಗೆ ಯೂಸ್ ಆಗುತ್ತೆ ಮೇಡಮ್ ತೊಗೊಳ್ಳಿ ಅಂತ. ಅವ್ರಿಗೆಲ್ಲ ವೀಡಿಯೋ ಮಾಡೋದೆಲ್ಲ ಗೊತ್ತಲ್ವ. ಸೊ ಹಾಗಾಗಿ ನಿಮಗೆ ಯೂಸ್ ಆಗುತ್ತೆ ತೊಗೊಳ್ಳಿ, ಪ್ರತಿಯೊಂದನ್ನು ಏನು ಮಾಡೋದಿದ್ರೂ ನಿಮಗೆ ಯೂಸ್ ಆಗುತ್ತೆ ತೊಗೊಳ್ಳಿ ಅಂತ ಹೇಳಿ ಕೊಟ್ಬಿಟ್ಟು ಹೋಗ್ತಾರೆ. ಸೊ ಹಾಗಾಗಿ ನೋಡೋಣ. ಇವಾಗ ನಾನು ಇಲ್ಲಿ ಥಂಬ್ನೇಲಲ್ಲಾದರೂ ಆ್ಯಡ್ ಮಾಡಿರ್ತೀನಿ, ಇಲ್ಲ ಈ ಸೈಡ್ಗಾದರೆ ಅಟ್ಯಾಚ್ ಮಾಡಿರ್ತೀನಿ. ಓಕೆನಾ, ಅದು ನೀವು ನೋಡ್ಕೊಳ್ಳಿ ಆಯಿತಾ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.